ಸ್ವಾಗತ. ನಾನು ನಿಮ್ಮ ಕೃಪಾ. ಇವತ್ತಿನ ವಿಷಯ ಏನು ಅಂತಂದರೆ, ಮಾಂತ್ರಿಕ ಬಾಧೆ ಅಥವಾ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆಯನ್ನು ನಾವು ಮಂತ್ರ, ಯಂತ್ರ, ತಂತ್ರದಿಂದ ಪರಿಹಾರ ಮಾಡ್ಕೋಬೋದಾ ಅಂತ ಹೇಳ್ಬಿಟ್ಟು ಇವತ್ತಿನ ವಿಷಯ ಆಗಿರುತ್ತೆ. ಹಾಗೆ ಯಾರಾದರೂ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಇವತ್ತು ಹೇಳ್ತಿರೋ ವಿಚಾರದಲ್ಲಿ ನಿಮಗೆ, ಯಾಕಂದರೆ ಮೂಲ ವಿಚಾರವನ್ನು ಹೇಳಿದಾಗಲೇ ನಿಮಗೆ ಅದು ಒಂದು ಮನಸ್ಸಿಗೆ ಹೋಗುವಂಥದ್ದು ಅಂತ ನೋಡಿ. ಇದ್ರ ಬಗ್ಗೆ ಈಗಾಗಲೇ ಬೇರೆ ಬೇರೆ ರೀತಿಯಾಗಿ ವಿಡಿಯೋಗಳನ್ನ ಸಮೇತ ನಾನು ಮಾಡಿದ್ದೀನಿ. ಅದನ್ನು ನೋಡಿದಾಗ ನಿಮಗೆ ಪೂರ್ತಿ ಪರಿಹಾರಕ್ಕೆ ದಾರಿ ಗೊತ್ತಾಗುತ್ತೆ ಅಂತ ಹೇಳ್ತೀನಿ. ಇಲ್ಲಿ ಒಂದು ಯಂತ್ರ ಆಗಿರ್ಬೋದು, ಮಂತ್ರ ಆಗಿರ್ಬೋದು, ತಂತ್ರ ಆಗಿರ್ಬೋದು, ಇದನ್ನು ಆದಿಯಲ್ಲೇ ಮಹಾದೇವನು ಅಂದರೆ ಆ ಶಿವನು ಆ ತಾಯಿಯಾದಂತಹ ಜಗನ್ಮಾತೆಗೆ ಹೇಳಿದ್ದೇ ಅಥರ್ವರ್ಣ ವೇದ ಅಂತ ಅದು ಮುಂದಿನ ದಿನಗಳಲ್ಲಿ ಹೆಸರು ಪಡೀತು. ಆ ನಂತರ ಆರ್ಯ ಮಹರ್ಷಿಗಳೇನು ಮಾಡ್ತಾರೆ, ಬಹುದಿನದ ಕಾಲದ ಮೇಲೆ ಮಾನವರಿಗೆ ಒದಗಿದಂತಹ ಅನಂತ ವಿಪತ್ತು ತೊಂದರೆಗಳನ್ನು ಕಳೆದು ಅವರಿಗೆ ಒಳ್ಳೆ ಜೀವನವನ್ನು ಸಿಗಬೇಕು ಅಂತ ಹೇಳಿಬಿಟ್ಟು, ಸುಖವಂತರಾಗಿ ಬಾಳಬೇಕು ಅಂತ ಹೇಳಿಬಿಟ್ಟು ಇವರು ಆಯುರ್ವೇದದಲ್ಲಿರುವಂತಹ ತ್ರಿದೋಷಗಳ ಒಂದು ಕಾನ್ಸೆಪ್ಟನ್ನು ತರ್ತಾರೆ. ತ್ರಿದೋಷಗಳು ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಾವು ವಾತ, ಪಿತ್ತ, ಶ್ಲೇಷ್ಮ ಅಂದರೆ ಕಫ ಅಂತ ನಾವೇನು ಹೇಳ್ತೀವಿ, ಹೀಗೆ 48 ಬಗೆಯ ವಾತವ್ಯಾಧಿಯನ್ನು ಪೂರ್ವಾರ್ಧವನ್ನು ವಿವರಿಸ್ಕೊಂಡು ಹೇಳ್ತಾರೆ. ಗಾಳಿ ಬಡಿತದಿಂದ ಸಮೇತ ಉಂಟಾಗುವಂತಹ ಒಂದು ಪೈಶಾಚಿಕ ರೋಗವನ್ನು ನಿರ್ಣಯಿಸಿ ಅವರು ಇದನ್ನು ನಿವಾರಣೆ ಮಾಡಲು ಯಂತ್ರ, ಮಂತ್ರ, ತಂತ್ರಗಳನ್ನು ಕೊಡ್ತಾರೆ. ಹಾಗೆಯೇ ಇಂತಹ ಒಂದು ಮಂತ್ರವನ್ನು ನಾವು ಉಪಯೋಗಿಸ್ತಾ ಅಥವಾ ತಂತ್ರಗಳನ್ನು ಅಥವಾ ಯಂತ್ರಗಳನ್ನು ಉಪಯೋಗಿಸೋದ್ರಿಂದ ನಮಗೆ ಏನಾಗುತ್ತೆ ಅಂತಂದರೆ, ನಮ್ಮ ರೋಗಾದಿಗಳು ಅಥವಾ ನಮ್ಮ ಸಮಸ್ಯೆಗಳು ಪೂರ್ತಿಯಾಗಿ ಗುಣ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಯಾಕೆ ಅಂದರೆ, ಒಂದು ಆರೋಗ್ಯವಾಗಿ ಹುಟ್ಟಿದ್ದು ಪೂರ್ವಾರ್ಧದಲ್ಲಿ ನಮಗೆ ಒಂದು ವಾತ ರೋಗಗಳು, ಕಫ ರೋಗಗಳು ಅಥವಾ ಬೇರೆ ಇನ್ನಿತರ ರೋಗವು ನಮ್ಮ ಭೂಮಂಡಲದಲ್ಲಿ ಎಷ್ಟೋ ಜನ ಅಸುನೀಗಿರ್ತಾರೆ. ಅಂತಹ ಒಂದು ಸತ್ತಿರುವಂತಹ ಆತ್ಮಗಳು ದೈವಿಕ ಲೋಕಕ್ಕೆ ಹೋಗದೆ ಪಾಪಾತ್ಮವಾಗಿ ಗಾಳಿಯಲ್ಲಿ ಸುತ್ತುತ್ತಾ ಇರುತ್ತೆ. ಸುತ್ತಿ ಇದು ಮಾನವರನ್ನು ಬಾಧಿಸುತ್ತೆ. ಇದನ್ನು ಒಂದು ದೈವಿಕ ಶಕ್ತಿಯ ಬೀಜ ಅಕ್ಷರದ ಪ್ರಣವ ಮಂತ್ರೋಪಾಸನೆಯ ಮೂಲಕನೇ ನಾವು ನಿವಾರಣೆಯನ್ನು ಸಮೇತ ಮಾಡ್ಬೋದು ಅಂತ ಹೇಳಿ ನಮಗೆ ಹಲವಾರು ಗ್ರಂಥಗಳಲ್ಲಿ ಉಲ್ಲೇಖ ಇದೆ. ಹಾಗಾಗಿ ಇಂತಹ ಒಂದು ಆ ಶಿವನು ಆ ತಾಯಿಗೆ ಕೊಟ್ಟಿರುವಂತಹ ಒಂದು ಅಥರ್ವರ್ಣ ವೇದದಲ್ಲೂ ಇದೇ ಇರೋದು. ಹಾಗಾಗಿ ಇಂತಹ ಒಂದು ವಿಷಗಾಳಿಯು ಯಾವಾಗ ಮಾನವನ ನರಮಂಡಲಗಳಲ್ಲಿ ಸೇರಿ ಪ್ರೇತ ರೂಪಗಳಲ್ಲಿ ಅದು ಕಾಡಲಿಕ್ಕೆ ಶುರುವಾಗುತ್ತೆ, ಆಗ ಯಾವ ಔಷಧಿಯು ಗುಣಪಡಿಸದೇ ಇದ್ದಂತಹ ಸಂದರ್ಭದಲ್ಲಿ ನಮಗೆ ಮಂತ್ರಗಳಾಗ್ಬೋದು, ಯಂತ್ರಗಳಾಗ್ಬೋದು, ಅಥವಾ ತಂತ್ರಗಳಾಗ್ಬೋದು, ಅಥವಾ ಹೋಮ ಹವನಗಳು ನಮಗೆ ಹಲವಾರು ರೀತಿಯಲ್ಲಿ 100ಕ್ಕೆ 100 ನಮಗೆ ಪರಿಹಾರಗಳನ್ನು ಮಾಡ್ಕೋಬೋದು. ಮತ್ತು ಜೊತೆಗೆ ಆಗೇ ಆಗುತ್ತೆ ಅಂತ ಹೇಳ್ತೀನಿ. ಯಾಕೆಂದರೆ ನೀವು ನೋಡ್ಬೋದು, ಅಥರ್ವರ್ಣ ವೇದದ ಅಂಗವಾಗಿರುವಂತಹ ಒಂದು ಭೂತವಿದ್ಯೆ ಅಂತ ಇದೆ. ಸೊ ಈ ಭೂತವಿದ್ಯೆಯಲ್ಲಿ ಇವೆಲ್ಲ ಬರುವಂಥದ್ದು. ಸೊ ಇಂತಹ ಭೂತವಿದ್ಯೆಯ ಒಂದು ಆಯುರ್ವೇದದಲ್ಲೂ ಸಮೇತ, ಆಯುರ್ವೇದದಲ್ಲಿ ನಮಗೆ ಇದೆ ಭೂತವೈದ್ಯ ಅಂತ ಹೇಳ್ಬಿಟ್ಟು. ಆದರೆ ಇತ್ತೀಚಿನ ದಿನದಲ್ಲಿ ಯಾರೂ ಅದನ್ನು ಸ್ಟಡೀಸ್ ಮಾಡ್ತಾ ಇಲ್ಲ. ಯಾವಾಗ ನಮಗೆ ಇದರ ಉಪಭಾಗವಾಗಿ ನಾವು ಸೇರಿ ಆಯುರ್ವೇದದ ಹಲವಾರು ಗಿಡಮೂಲಿಕೆಯ ಜೊತೆಗೆ ನಾವು ಮಂತ್ರಾಕ್ಷರದಿಂದ ಜೊತೆಗೆ ಅದಕ್ಕೆ ಬೇಕಾಗಿರುವಂತಹ ಮಂತ್ರಗಳು, ತಂತ್ರಗಳು, ಯಂತ್ರಗಳನ್ನು ನಾವು ಅದಕ್ಕೆ ಸಿದ್ಧಿಪಡಿಸಿ ಚೇತನ ಹೊಂದಿಕೊಂಡು ರೋಗಗಳನ್ನು ಗುಣಪಡಿಸುವಂತಹ ಮಹಾಯಂತ್ರ ಮತ್ತು ತಂತ್ರ ವಿದ್ಯೆಗಳು ಈಗಲೂ ಸಮೇತ ನಮ್ಮ ದೇಶದಲ್ಲಿ ಈಗಲೂ ಪ್ರಚಲಿತದಲ್ಲಿದೆ. ಆದರೆ ಎಷ್ಟೋ ಜನ ವೈಜ್ಞಾನಿಕವಾಗಿ ನೋಡ್ತಾರೆ, ಆದರೆ ಯಾವುದೇ ರೀತಿಯಾಗಿ ಅದನ್ನು ನಾವು ಏನು ಹೇಳ್ಬೋದು ಅಂತಂದರೆ ಒಪ್ಪಿಕೊಳ್ಳೋದೇ ಇಲ್ಲ. ಎಷ್ಟೋ ಜನ ಬುದ್ಧಿವಂತರು ಒಪ್ಕೊಳ್ಳೋದೇ ಇಲ್ಲ. ಇದಕ್ಕೆ ಕಾರಣ ಏನು ಅಂತಂದರೆ, ನಾನು ಈಗಾಗಲೇ ಹೇಳಿದ್ದೀನಿ ಹಲವಾರು ವಿಡಿಯೋಗಳಲ್ಲಿ ನೋಡಿ, ವಿಷಗಾಳಿಯು ಮಾನವನ ನರಮಂಡಲದಲ್ಲಿ ಸೇರಿ ಪ್ರೇತದ ರೂಪದಲ್ಲಿ ಕಾಡುತ್ತೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ, ಪ್ರೇತದ ರೂಪದಲ್ಲಿ ಕಾಡುವಾಗ ಇದಕ್ಕೆ ಹಲವಾರು ರೀತಿಯ ಸಮಸ್ಯೆಗಳು ಇರುತ್ತೆ. ಅದಕ್ಕೆ ಬೇಕಾದಷ್ಟು ಆರೋಗ್ಯ ಸಮಸ್ಯೆಗಳು ಬರುತ್ತೆ. ಹೆಂಗಸರಲ್ಲಿ ಮುಟ್ಟಿನ ಸಮಸ್ಯೆಗಳಲ್ಲಿ ಬರುತ್ತೆ, ನರದ ಸಮಸ್ಯೆಗಳು ಬರುತ್ತೆ. ಚಿಕ್ಕ ಮಕ್ಕಳಾದರೆ ಹೊಟ್ಟೆ ಊದ್ಕೊಳ್ಳೋದು, ಪ್ರತಿ ಬಾರಿ ಜ್ವರ ಬರೋದು, ಕೆಮ್ಮು ಬರೋದು, ನೆಗಡಿ ಬರೋದು,
ಕಫ ಕಟ್ಕೊಳ್ಳೋದು, ಸುಸ್ತಾಗೋದು, ವಿದ್ಯಾಭ್ಯಾಸದಲ್ಲಿ ಏರಿಳಿತಗಳು ಉಂಟಾಗೋದು, ಹಲವಾರು ರೀತಿಯ ಸಮಸ್ಯೆಗಳನ್ನು ಅವರು ಅನುಭವಿಸ್ತಾ ಹೋಗ್ತಾರೆ. ಹಾಗೆ ದೊಡ್ಡವರಾಗ್ತಾ ಆಗ್ತಾ ಹಾಗೆ ಬಿಟ್ಟಂತಹ ಸಂದರ್ಭದಲ್ಲಿ ಅವರ ವೈವಾಹಿಕ ಜೀವನ ಕೆಡ್ತಾ ಹೋಗುತ್ತೆ. ಮಕ್ಕಳು ಡಿಪ್ರೆಷನ್ಗೊಟ್ಟು ಹೋಗೋದು, ಮನೆ ಬಿಟ್ಟು ಹೋಗುವಂಥದ್ದು, ಅಥವಾ ಅವರಿಗೆ ಹಾಗೇ ಬಿಟ್ಟಂತಹ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ವೈವಾಹಿಕ ಜೀವನದಲ್ಲಿ ಲೈಂಗಿಕ ಕ್ರಿಯೆಯ ಸಮಸ್ಯೆಗಳು ಬರುವಂಥದ್ದು, ಅಥವಾ ಹುಟ್ಟಿ ಮಕ್ಕಳು ಸಾಯುವಂಥದ್ದು, ಗರ್ಭಕೋಶದ ಸಮಸ್ಯೆಗಳು ಬರೋದು, ಅಥವಾ ಗಂಡಸು ತಪ್ಪಿದರೆ ಹೆಣ್ಣಿನ ಒಂದು ವೀರ್ಯಾಣುವಿನ ಸಮಸ್ಯೆಗಳು ಬರುವಂಥದ್ದು ಇವೆಲ್ಲವೂ ಕಾಣ್ತದೆ. ಇಂತಹ ಸಂದರ್ಭದಲ್ಲಿ ನಾವು ಯಂತ್ರ ಮಂತ್ರ ತಂತ್ರದ ಮುಖಾಂತರ 100ಕ್ಕೆ 100 ಖಂಡಿತವಾಗ್ಲೂ ಇದಕ್ಕೆ ಸಂಬಂಧಪಟ್ಟಂತಹ ಚಿಕಿತ್ಸೆಯನ್ನು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಗುಣ ಆಗುತ್ತೆ. ಹಾಗೆ ಅನೇಕ ಕಡೆ ಕೆಲವು ಇಂತಹ ಒಂದು ವಿಷಗಾಳಿಯು ಮಾನವನ ನರಮಂಡಲಗಳಲ್ಲಿ ಭೂತ ಪ್ರೇತದ ಮುಖಾಂತರ ಸೇರಿಕೊಂಡಂತಹ ಸಂದರ್ಭದಲ್ಲಿ ನಮಗೆ ಹಲವಾರು ಸಮಸ್ಯೆಗಳನ್ನ ಕಾಡಾಟ ಆಗುತ್ತೆ. ನಮಗೆ ಎಷ್ಟೋ ಬಾರಿ ಮನವೈದ್ಯ ಪದ್ಧತಿಯಿಂದನೂ ನಮಗೆ ಪರಿಹಾರ ಆಗದೇ ಇಲ್ಲ. ಅಂತಹ ಸಂದರ್ಭದಲ್ಲಿ ನಾವು ಸರಿಯಾದ ಭೂತ ವೈದ್ಯರನ್ನೇ ಹಿಡಿದು ನಾವಿದಕ್ಕೆ ಪರಿಹಾರಗಳನ್ನೇ ನಾವು ಮಾಡಿಸ್ಕೋಬೇಕು. ಯಾಕಂದರೆ ಇತ್ತೀಚಿನ ದಿನದಲ್ಲಿ ಎಷ್ಟೋ ಜನ ನಾವೆಲ್ಲ ಭೂತ ವೈದ್ಯರು, ನಾವೆಲ್ಲ ವಶೀಕರಣ ಮಾಡಿಬಿಡ್ತೀವಿ ಅದು ಇದು ಅಂತ ಹೇಳ್ತಾರೆ. ಆದರೆ ಇಲ್ಲಿ ಸರಿಯಾಗಿ ಶ್ರೀಚಕ್ರ ಆರಾಧಕರ ಮುಂದೆನೇ ನೀವು ಪರಿಹಾರಗಳನ್ನು ಮಾಡ್ಕೋಬೇಕು. ಯಾಕಂದರೆ ಪ್ರಾಚೀನ ಕಾಲದಲ್ಲಿ ಹೇಗೆ ಮಾಡೋರು ಅಂದರೆ ಸರಿಯಾದ ಗುರುವಿಗೆ ಒಂದು ಶಿಷ್ಯರಿರೋರು, ಶಿಷ್ಯರಿಗೂ ಅದೇ ರೀತಿ ಗುರು ಇದ್ದರು. ಇಲ್ಲಿ ಮಂತ್ರ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಮಂತ್ರ ಅಂದರೆ ನಾವು ದೇವರನ್ನು ಸ್ಮರಿಸೋದು, ಅಥವಾ ದೇವರನ್ನು ಕರೆಯೋದು, ಅಥವಾ ಪ್ರಾರ್ಥನೆ ಮಾಡೋದು, ಅಥವಾ ಸ್ತುತಿ ಮಾಡೋದು, ಅಥವಾ ನಮಗೆ ಏನು ಸಮಸ್ಯೆ ಇದೆಯೋ ಅದನ್ನು ನಾವು ಮಂತ್ರಗಳ ಒಂದು ರೀತಿಯಾಗಿ ಸಾತ್ವಿಕ ಉದ್ದೇಶಗಳ ಮುಖಾಂತರ ಇದನ್ನು ನಾವು ಕೇಳ್ಕೊಳ್ಳುವಂಥದ್ದು ಅಂಥೇಳಿ ಸಾಧನೆ ಸಮೇತ ಆಗಿರುತ್ತೆ. ಈಗ ಎಷ್ಟೋ ಬಾರಿ ಇದೆಲ್ಲ ಒಂದೇ ದಿನಕ್ಕೆ ಹೋಗೋದಿಲ್ಲ. ಇದನ್ನು ಹಲವಾರು ಬಾರಿ ನಾವು ಅದರ ಹಿಂದೆನೇ ನಿಂತಾಗ ಖಂಡಿತವಾಗ್ಲೂ ನಮಗೆ ಹೋಗುತ್ತೆ. ಅಂತಂದರೆ ಕೆಲವರು ಕೇಳ್ಬೋದು ಭೂತ ಪ್ರೇತಗಳ ಇದೊಂದು ವಿಚಿತ್ರ ಸೃಷ್ಟಿನ ಅಂತ. ಖಂಡಿತವಾಗ್ಲೂ ಇದೆಲ್ಲವೂ ಭೂತ ಪ್ರೇತಗಳ ಕೆಲವರಿಗೆ ಕಾಲ್ಪನಿಕ ಲೋಕ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಕಾಲ್ಪನಿಕ ಲೋಕ ಅಲ್ಲ. ಇದೆಲ್ಲವೂ ಹಿಂದೆ ವಿಧಿವತ್ತಾಗಿ ನಮ್ಮ ಹಿರಿಯರು ಹೇಳಿಕೊಟ್ಟು ಹೋಗಿರುವಂತಹ ಒಂದು ವಿದ್ಯೆ ಅಂತ ಹೇಳ್ಕೊಂಡು, ಹಾಗಾಗಿ ಇವತ್ತಿನ ದಿನ ನಮಗೆ ಒಂದು ಮಂತ್ರಗಳ ಉಗಮ ಆಗಿರ್ಬೋದು, ಮಂತ್ರಗಳ ಅಭಿವೃದ್ಧಿ ಆಗಿರ್ಬೋದು, ಅಥವಾ ಮಂತ್ರಗಳು ಅಂದರೆ ಏನು ಅಂತಲೇ ನಮಗೆ ಗೊತ್ತಿರಲ್ಲ. ಎಷ್ಟೋ ಬಾರಿ ನಮಗೆ ನೀವು ನೋಡ್ಬೋದು ಆಯುರ್ವೇದದಲ್ಲೂ ಇದೆ ಪುಂಸವನ ಕ್ರಿಯೆ ಅಂತ. ಅಂದರೆ ಆ ಪುಂಸವನ ಕ್ರಿಯೆಯಲ್ಲಿ ಗರ್ಭವತಿ ಸರಿಯಾದ ಸಮಯದಲ್ಲಿ ಆದಂತಹ ಸಂದರ್ಭದಲ್ಲಿ ಹೋಗಿ ಮೂಗಿಗೆ ಡ್ರಾಪ್ಸ್ ಹಾಕಿಸ್ಕೊಂಡು ಬರ್ತಾರೆ. ಅದು ಹೆಣ್ಣು ಸಂತಾನ ಇಲ್ಲದಾಗ ಗಂಡು ಸಂತಾನಕ್ಕೆ ಅಂತ ಹೇಳ್ಬಿಟ್ಟು. ಸೊ ಈ ಥರ ಹೇಳಿದಾಗ ಹಲವಾರು ರೀತಿಯ ವಿಚಾರಗಳನ್ನು ನಾವು ಹೇಳ್ತೀವಿ. ಅದೇ ರೀತಿ ಹೇಗೆ ನಮ್ಮ ಶಾಸ್ತ್ರದಲ್ಲಿ ಇಂಥ ಋತುಮತಿಯಾದ ಇಂಥ ದಿನಕ್ಕೆ ಸೇರಿದರೆ ಗಂಡು ಮಗು ಅಥವಾ ಹೆಣ್ಣು ಮಗು ಅಂತ ಉಲ್ಲೇಖ ಇದೆಯೋ, ಇದೆಲ್ಲ ಕಾಲಾನುಕಾಲದಿಂದ ಬಂದಿರುವಂಥದ್ದು. ಆದರೆ ಇದನ್ನು ಜ್ಞಾನವನ್ನು ನಾವು ತಿಳ್ಕೊಳ್ಳದೆ ಅದನ್ನು ಅಳಿಸ್ಬಿಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ದೇಶದಲ್ಲಿ ಮಂತ್ರದ ಜ್ಞಾನ ಜೊತೆಗೆ ತಂತ್ರ, ಮಂತ್ರಗಳು, ಯಂತ್ರಗಳು ಇವೆಲ್ಲವೂ ನಮಗೆ ಬೇಕೇ ಬೇಕು. ಇವೆಲ್ಲವೂ ನಮಗೆ ಇದ್ರೇ ನಮಗೆ ಸರ್ವ ರೀತಿಯಲ್ಲಿ ನಮ್ಮ ಜೀವ ಸುಖವಾಗಿ ಇರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತೀನಿ ಪ್ರಿಯ ವೀಕ್ಷಕರೇ. ಹಾಗೆಯೇ ಎಷ್ಟೋ ಬಾರಿ ನಮಗೆ ನಾವು ಹೇಳ್ತಿರ್ತೀವಿ ಪ್ರಯತ್ನೇಶು ಕಾರ್ಯಸಿದ್ಧಿ ಅಂತ ಹೇಳ್ತೀವಿ. ಯಾಕಂದರೆ ನಾವು ಎಲ್ಲ ಪ್ರಯತ್ನಗಳನ್ನು ನಾವು ಮಾಡಿನೇ ಕಾರ್ಯವನ್ನು ಸಿದ್ಧಿ ಮಾಡ್ಕೋಬೇಕು. ಅದು ಬಿಟ್ಟು ನಮಗೆ ಒಂದೇ ಸತಿಗೆ ಆಗುತ್ತಾ ಅಂದರೆ ಖಂಡಿತವಾಗ್ಲೂ ಆಗೋದಿಲ್ಲ. ಯಾವಾಗ ನಮಗೆ ಸಮಸ್ಯೆ ಯಾವುದು ಅಂತ ತಿಳ್ಕೊಂಡು ಅದಕ್ಕೆ ತಕ್ಕಂತೆ ಪೂಜೆ, ಮಂತ್ರ ಪಠನೆಗಳು, ಜಪ, ತಪ, ಸಾಧನೆಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಮಾಡಿದಂತಹ ಸಂದರ್ಭದಲ್ಲಿ ನಮಗೆ ವಿದ್ಯಾಭ್ಯಾಸ ಆಗಿರ್ಬೋದು, ವಿದ್ಯಾಭ್ಯಾಸದಿಂದ ಅಂದರೆ ಮಾಂತ್ರಿಕ ಬಾಧೆಯಿಂದ ವಿದ್ಯಾಭ್ಯಾಸಕ್ಕೆ ಸಮಸ್ಯೆ ಆಗ್ತಾ ಇದೆಯಾ, ಅಥವಾ ನಮ್ಮ ಉದ್ಯೋಗಕ್ಕೆ ಸಮಸ್ಯೆ ಆಗ್ತಾ ಇದೆಯಾ, ಅಥವಾ ನಮ್ಮ ಸಂತಾನದ ಜೀವನಕ್ಕೆ ಸಮಸ್ಯೆ ಆಗ್ತಾ ಇದೆಯಾ, ಅಥವಾ ನಮ್ಮ ಸಂಪತ್ತು ಕ್ಷೀಣಿಸ್ತಾ ಇದೆಯಾ. ಅಂದರೆ ಸಂಪತ್ತು ಕ್ಷೀಣಿಸೋದು ಅಂದರೆ ಎಷ್ಟೋ ಬಾರಿ ನಮಗೆ ಹಲವಾರು ರೀತಿಯಲ್ಲಿ ಸಂಪತ್ತು ಬಂದಿದ್ದರೂ ಕೆಲವೊಮ್ಮೊಮ್ಮೆ ನಿಲ್ಲದೇ ಇಲ್ಲ. ಇದನ್ನು ನಾವು ಸಮೇತ ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಾಗ ಆಗುತ್ತೆ. ಇದನ್ನು ನಾವು ಉಳಿಸ್ಕೋಬೇಕು ಅಂದರೆ ಮಂತ್ರಗಳ ಮುಖಾಂತರ, ತಂತ್ರಗಳ ಮುಖಾಂತರ ಉಳಿಸ್ಕೋಬೋದು. ಹಾಗೆ ನಾವು ಭೂತ ಚೇಷ್ಟೆಗಳ ನಿವಾರಣೆಯನ್ನು ನಾವು ಕಣ್ಣಾರೆ ನೋಡೋಕ್ಕೆ ಆಗದೆ ಇರ್ಬೋದು, ಆದರೆ ಅದನ್ನು ಎಷ್ಟೋ ಜನ ಮನೆಯಲ್ಲಿ ಅನುಭವಿಸಿದ್ದಾರೆ. ಆ ಅನುಭವಿಸಿರೋ ಸ್ಥಿತಿಯನ್ನು ನೀವು ಅವ್ರನ್ನೇ ಕೇಳಿದ್ರೆ ಗೊತ್ತಾಗುತ್ತೆ. ಅಂತಹ ಸಂದರ್ಭದಲ್ಲೂ ಸಮೇತ ನಾವು ಅಂತಹ ಒಂದು ಭೂತ ಪ್ರೇತ ಚೇಷ್ಟೆ
ಅಥವಾ ಮಂಕು ಅಥವಾ ಜೀವನದಲ್ಲಿ ತುಂಬ ಕಾಡಾಟ ಆಗಿದೆ, ಜೀವನದಲ್ಲಿ ತುಂಬ ಲಾಸ್ ಆಗಿದೆ ಅಂತ ಹೇಳಿದಂತಹ ಸಂದರ್ಭದಲ್ಲೂ ಸಮೇತ ನಮಗೆ ಇಂತಹ ಸಮಸ್ಯೆಗಳಿಂದ ಹೊರಗಡೆ ಬರಬೇಕು ಅಂತಂದರೆ ಯಂತ್ರ ಮಂತ್ರ ತಂತ್ರ ಹೋಮ ಹವನಗಳು ಖಂಡಿತವಾಗ್ಲೂ ನಮಗೆ ಏನು ಹೇಳ್ಬೋದು ಅಂತಂದರೆ 100ಕ್ಕೆ 100 ನಮಗೆ ಪರಿಹಾರವನ್ನು ಕೊಟ್ಟೇ ಕೊಡುತ್ತೆ ಅಂತ ಹೇಳ್ಬಿಟ್ಟು. ಹಾಗೆಯೇ ಎಷ್ಟೋ ಬಾರಿ ನಾವು ಇಂತಹ ಒಂದು ಭೂತ ಪ್ರೇತ ನಿವಾರಣೆಗೆ ನಾವು ಆಂಜನೇಯ ದೇವಸ್ಥಾನ ಹೋಗಿರ್ತೀವಿ, ಅಮ್ಮನವರ ಗುಡಿಗಳಿಗೆ ಹೋಗಿರ್ತೀವಿ, ಚೌಡಿ ದೇವಸ್ಥಾನಕ್ಕೆ ಹೋಗಿರ್ತೀವಿ, ಭದ್ರಕಾಳಿ, ಚೌಡೇಶ್ವರಿ, ಮಂಚಾಳಮ್ಮ, ಕಬ್ಬಾಳಮ್ಮ, ಈ ಥರ ಕಾಲಭೈರವ ಇಂಥ ಮುಂತಾದ ಪ್ರದೇಶಗಳಿಗೆ ಹೋಗಿರ್ತೀವಿ. ಅಲ್ಲಿ ಹೋಗಿ ನಾವು ಒಂದು ಶಾಂತಿ ಮಂತ್ರಗಳಾಗಿರ್ಬೋದು, ಉಚ್ಚಾಟನ ಆಗಿರ್ಬೋದು, ಈ ಥರ ಒಂದು ಶಮನ ಕಾರ್ಯವನ್ನು ಕೆಲವರು ಮಾಡಿರ್ತಾರೆ. ಆದರೂ ನಿಮಗೆ ಅದು ನಿಮ್ಮದಿಂದ ದೇಹದಿಂದ ಬಿಟ್ಟು ಹೋಗಿರಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಾವು ನೋಡಬೇಕಾಗುತ್ತೆ, ಇದು ಪ್ರಾರಬ್ಧದಿಂದ ಬಂದಿರುವಂತಹ ಪ್ರೇತನ ಅಥವಾ ಅನ್ಯರು ನಿಮಗೆ ಮಾಡಿ ಕಳಿಸಿರುವಂಥ ಪ್ರೇತದ ಆತ್ಮನ ಅಥವಾ ಈ ಜನ್ಮದಲ್ಲಿ ಹಿಡಿದಿರುವಂತಹ ಪ್ರೇತನ ಅಂತ. ಹಾಗಾಗಿ ಕೆಲವೊಂದೊಂದು ಸಂದರ್ಭದಲ್ಲಿ ನಾವು ನಾನಾ ರೀತಿಯಲ್ಲಿ ಬಾಧೆ ಪಟ್ಟಂತಹ ಸಂದರ್ಭದಲ್ಲಿ ಇಂತಹ ಒಂದು ಭೂತ ಬಾಧೆಗಳನ್ನು ಅಥವಾ ಭೂತ ಚೇಷ್ಟೆಗಳನ್ನು ನಾವು ನೋಡಬೇಕು. ಏನಾಗುತ್ತೆ ಅಂದರೆ ಭೂತ ಚೇಷ್ಟೆ ಇದೆ ಅಂತೇಳಿ ಕೆಲವರು ಕಾಳಸರ್ಪ ಯೋಗ ಅಥವಾ ಕಾಳಸರ್ಪ ದೋಷ ಅಥವಾ ದೃಷ್ಟಿಯೋಗ ಅಥವಾ ಗುರುಚಂಡಾಲ ಯೋಗ ಅಥವಾ ಗುರು ರಾಹು ಪಿಶಾಚಿ ಯೋಗ ಅಥವಾ ರಾಹು ಪ್ರೇತ ಪಿಶಾಚಿ ಯೋಗ ಹೀಗೆ ಹಲವಾರು ವಿಧವಾಗಿ ಹೇಳಿಬಿಡ್ತಾರೆ. ಆದರೆ ಇಲ್ಲಿ ಮೂಲ ಜಾತಕವನ್ನು ಅಥವಾ ನಿಮಗೆ ಜಾತಕಗಳು ಬಂದಿರುವಂತಹ ಸಮಸ್ಯೆ ಏನು ಅಂತ ಹೇಳಿ ನಾವು ಅದಕ್ಕೆ ಸರಿಯಾದ ರೀತಿಯಲ್ಲಿ ಪರಿಹಾರಗಳನ್ನು ಮಾಡಿಕೊಂಡಾಗ ಖಂಡಿತವಾಗ್ಲೂ ನಮಗೆ ಇದಕ್ಕೆ ಪರಿಹಾರ ಆಗೇ ಆಗುತ್ತೆ ಅಂತ ಹೇಳ್ತೀನಿ. ಹಾಗೆಯೇ ಎಷ್ಟೋ ಜನ ನಾವು ಮೋಕ್ಷದ ವಿದ್ಯೆಗಳನ್ನು ಅಥವಾ ಮೋಕ್ಷದ ಚಿಂತನೆಯನ್ನು ಮಾಡಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ಅಥವಾ ನಮ್ಮಿಂದ ಒಂದು ಒಳ್ಳೆಯ ಕಾರ್ಯವನ್ನು ನಮ್ಮ ಸಮಾಜಕ್ಕೆ ಕೊಡಬೇಕು ಅಂತ ಹೇಳಿದಂತಹ ಸಂದರ್ಭದಲ್ಲೂ ಸಮೇತ ಕೆಲವೊಂದೊಂದು ಸಂದರ್ಭದಲ್ಲಿ ನಮ್ಮ ಹಿಂದಿನ ಪ್ರಾರಬ್ಧದ ಕರ್ಮದ ಸಲುವಾಗಿಯೂ ನಾವು ಕೆಲವೆಲ್ಲ ಸಮಸ್ಯೆಯನ್ನು ಅನುಭವಿಸಿ ನಾವು ಆನಂತರದಲ್ಲಿ ಆಧ್ಯಾತ್ಮದ ಕ್ಷೇತ್ರದಲ್ಲಾಗಿರ್ಬೋದು ಅಥವಾ ಬೇರೆ ಒಂದು ಯಂತ್ರದ ಒಂದು ಯಾಂತ್ರಿಕ ಪ್ರಪಂಚ ಅಥವಾ ಒಂದು ಮಂತ್ರದ ಪ್ರಪಂಚ ಅಥವಾ ತಂತ್ರದ ಪ್ರಪಂಚ ಅಂತ ಏನು ಹೇಳ್ತೀವಿ ಅಂದರೆ ಮೋಕ್ಷದ ಚಿಂತನೆಯನ್ನು ಮಾಡುವಂತಹ ಒಂದು ಪ್ರಪಂಚಕ್ಕೆ ಆ ದೈವಿಕ ಶಕ್ತಿನೇ ನಮ್ಮನ್ನು ಕರ್ಕೊಂಡು ಬರುತ್ತೆ. ಹಾಗಾಗಿ ನಾವು ಬರೀ ನಮ್ಮ ದೇಹಕ್ಕೆ ಮಾತ್ರ ಒತ್ತು ಕೊಡದೆ ನಮ್ಮ ಆತ್ಮ ಪ್ರಾಣ ಏನಿದೆ ಅದೆಲ್ಲದಕ್ಕೂ ಒತ್ತು ಕೊಡಬೇಕು. ಅದರ ಜೊತೆಗೆ ನಮ್ಮ ಮನೋಮಯ ಕೋಶ ಅಥವಾ ಅನ್ನಮಯ ಕೋಶ, ಪ್ರಾಣಮಯ ಕೋಶ ಅಂತ ಏನು ಹೇಳ್ತೀವಿ, ಇದರೆಲ್ಲದರ ಒಂದು ವಿಚಾರವನ್ನು ನಾವು ಮೂಲವಾಗಿ ಅರಿತಂತಹ ಸಂದರ್ಭದಲ್ಲಿ ನಾವು ಇದೆಲ್ಲ ಸಮಸ್ಯೆಗಳಿಂದ ಹೊರಬರ್ಬೋದು ಅಂತ ಹೇಳ್ತೀನಿ. ಕೆಲವೊಂದೊಂದು ಸಂದರ್ಭದಲ್ಲಿ ನಮ್ಮ ಪ್ರಾರಬ್ಧ ಕರ್ಮದ ಬಾಕಿ ಇದ್ದಾಗ ಪ್ರಕೃತಿನೇ ನಮಗೆ ಹಲವಾರು ಸವಾಲುಗಳ ಒಡ್ಡಿ ನಮ್ಮನ್ನು ಆನಂತರದಲ್ಲಿ ಒಳ್ಳೆಯ ಉತ್ತುಂಗದ ಒಂದು ದಾರಿಗೆ ಕರ್ಕೊಂಡು ಹೋಗುತ್ತೆ. ಈಗ ಎಕ್ಸಾಂಪಲ್ ನೀವು ನೋಡಬಹುದು ವೃಷಭ್ ಶೆಟ್ಟಿಯನ್ನು ನೀವು ನೋಡಿ, ಅವರ ಹಿಂದೆ 18-19 ವರ್ಷದ ಒಂದು ಜೀವನ 20 ವರ್ಷಗಳ ಅಂದರೆ 20 ವರ್ಷ ಸತತ ಹೋರಾಟದ ಜೀವನದಲ್ಲಿದ್ದರು. ಆನಂತರದಲ್ಲಿ ಹಲವಾರು ರೀತಿಯಲ್ಲಿ ಶ್ರಮ ಪಟ್ಟರು ಮುಂದೆ ಅಂದರೆ ಈಗ ಪ್ರೆಸೆಂಟ್ ಏನು ಸಕ್ಸಸ್ ಇದೆ ಅಂತ ಅನ್ನೋದಕ್ಕೆ ನಮ್ಮ ದೈಹಿಕ ಒಂದು ಭೌತಿಕ ಶರೀರಕ್ಕಿಂತ ಅವರ ಆತ್ಮದ ಕಲ್ಯಾಣ ಅಂದರೆ ಹಿಂದೆ ಎಷ್ಟೋ ಜನ್ಮದ ಕರ್ಮಗಳನ್ನು ಅವರು ಬಾಕಿ ಬಿಟ್ಟಿರ್ತಾರೆ, ಅದನ್ನು ಈ ಜನ್ಮದಲ್ಲೇ ಮುಂದುವರಿಸಿ ಅದನ್ನು ಉನ್ನತವಾದಂತಹ ಒಂದು ಸ್ಥಾನವನ್ನು ಅಲಂಕರಿಸಲಿಕ್ಕೆ ಕಾರಣ ಏನು ಅಂತಂದರೆ ಹಿಂದಿನ ಜನ್ಮದ ಬಾಕಿಯ ಕರ್ಮವನ್ನು ಎಷ್ಟೋ ಜನ್ಮಗಳ ಕರ್ಮದ ಮೂಟೆಗಳನ್ನ ಹೊತ್ತು ಈ ಜನ್ಮದಲ್ಲಿ ಬಂದಿರ್ತೀವಿ. ಆ ಜನ್ಮದಲ್ಲಿ ಬಂದಂತಹ ಕರ್ಮಗಳು ನಮಗೆ ಈ ಜನ್ಮದಲ್ಲಿ ಸಮಸ್ಯೆಗಳ ರೂಪದಲ್ಲಿ ಕೊಡುತ್ತೆ. ಇಂತಹ ಸಮಸ್ಯೆಗಳನ್ನು ನಾವು ಎದುರಿಸ್ಕೊಂಡು ಹೋದಂತಹ ಸಂದರ್ಭದಲ್ಲಿ ನಾವು ಉನ್ನತ ಸ್ಥಾನಕ್ಕೆ ಹೋಗ್ತೀವಿ. ಇಲ್ಲದಿದ್ದರೆ ಒಂದು ತಪಸ್ವಿಗಳಾಗೋದು ನೋಡಿ, ಸಿನಿಮಾ ಪ್ರಪಂಚದ ತಪಸ್ವಿ ಅಂತಲೇ ನಾನು ಹೇಳ್ತೀನಿ ವೃಷಭ್ ಶೆಟ್ಟಿಯವರಿಗೆ. ಹಾಗಾಗಿ ಇಲ್ಲಿ ಯಾವ ಜನ್ಮದಲ್ಲಿ ಯಾವ ತಪಸ್ಸಿನ ಮುಖಾಂತರ ಎಷ್ಟೋ ಜನಕ್ಕೆ ರೀಚ್ ಆಗಬೇಕಾಗಿರುವಂಥ ವಿಷಯವನ್ನು ಸಿನಿಮಾದ ಮುಖಾಂತರ ಅವರು ರೀಚ್ ಮಾಡ್ತಿದ್ದಾರೆ ಅಂತ. ಯಾಕೆಂದರೆ ಯಾವ ಸಂದರ್ಭದಲ್ಲಿ, ಯಾಕಂದರೆ ಪ್ರತಿ ಬಾರಿಯೂ ಪ್ರಪಂಚದಲ್ಲಿ ಆಗು ಹೋಗುವಂತಹ ಸಂದರ್ಭದಲ್ಲಿ ಇನ್ನೇನು ನಮ್ಮ ದೇಶವು ಅಥವಾ ನಮ್ಮ ಪ್ರಪಂಚವು ಒಂದು ಅಧೋಗತಿಯಲ್ಲಿ ಇಳಿಯುವಂತಹ ಪ್ರತಿ ಸಂದರ್ಭದಲ್ಲಿ ಬಸವಣ್ಣನವರಾಗಿರ್ಬೋದು, ಅಂಬೇಡ್ಕರರಾಗಿರ್ಬೋದು ಅಥವಾ ಈ ಥರ ಹಲವಾರು ಗುರುಗಳು ನಮ್ಮ ಒಂದು ಸಮಾಜ
ಸಮಾಜಕ್ಕೆ ಹಲವಾರು ಉಡುಗೊರೆಗಳನ್ನು ಕೊಟ್ಟು ನಮ್ಮನ್ನು ಆಯಾ ಸಂದರ್ಭದಲ್ಲಿ ಕಾಪಾಡಿದ್ದಾರೆ. ಅದು ವಚನದ ಮುಖಾಂತರಗಳಾಗಿರ್ಬೋದು ಅಥವಾ ಅವರವರು ಮಾಡುವಂತಹ ಕೆಲಸದ ಮುಖಾಂತರವಾಗಿರ್ಬೋದು. ಅದೇ ರೀತಿ ಎಷ್ಟೋ ಸಿದ್ಧರುಗಳು ನಮಗೆ ಪ್ರತಿ ಬಾರಿ ಒಂದು ಗಿಡಮೂಲಿಕೆ ಆಗಿರ್ಬೋದು, ಒಂದು ಯಂತ್ರಗಳಾಗಿರ್ಬೋದು, ಒಂದು ಮಂತ್ರಗಳಾಗಿರ್ಬೋದು, ಒಂದು ತಂತ್ರಗಳಾಗಿರ್ಬೋದು, ಇವೆಲ್ಲವನ್ನು ನಮಗೆ ಕೊಟ್ಟಿರುವಂಥದ್ದು. ಹಾಗಾಗಿ ಇದನ್ನು ನಾವು ಮತ್ತೆ 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 ಪುನರಾವರ್ತನೆ ಮಾಡಿಕೊಂಡು ಪ್ರತಿ ಬಾರಿಯೂ ನಾವು ಉನ್ನತವಾದಂತಹ ಮಂತ್ರಗಳು, ತಂತ್ರಗಳು, ಯಂತ್ರಗಳನ್ನ ನಾವು ಮಾಡಿಕೊಂಡು ನಮ್ಮ ಕುಲದೇವರನ್ನು ಆರಾಧನೆ ಮಾಡ್ಕೊಂಡು ಹೋದರೆ ಖಂಡಿತವಾಗ್ಲೂ ನಮಗೆ ಒಂದು ಮಾಂತ್ರಿಕ ಬಾಧೆ ಆಗಿರುವುದು, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ನಮ್ಮಿಂದ ಖಂಡಿತವಾಗ್ಲೂ ದೂರ ಓಡಿಸಲಿಕ್ಕೆ ಸಾಧ್ಯ ಅಂತ ಹೇಳ್ತೀನಿ. ಹಾಗೆ ಯಾರಾದರೂ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ದೆ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.